ಸರ್ ನಮಸ್ಕಾರ. ನಮಸ್ಕಾರ, ನಮಸ್ಕಾರ ಹೇಳಿ ಸರ್. ದರ್ಶನ್ ಅಂತ ಮಿತ್ರರು ಮಿತ್ರ ವಾಹಿನಿಯಿಂದ ಮಾತಾಡ್ತಾ ಇದ್ದೀನಿ. ಮಣಿಕಂಠ ಶರ್ಮಾ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕ ಸಂಘದ ರಾಜ್ಯಾಧ್ಯಕ್ಷರು, ಹೌದಲ್ಲ ಸರ್? ಹೌದು, ಹೌದು, ಹೌದು. ಸರ್, ಇತ್ತೀಚೆಗೆ ತಾವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಸರ್. ಹೇಳಿ, ಹೇಳಿ. ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡರು ರಾಜೀವ್ ಗೌಡ, ಹೌದು, ಹೌದು. ಅವ್ರದ್ದು ಈಗಾಗಲೇ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬಂದಿರುವಂತದ್ದು. ತಾವು ಕೂಡ ಒಂದು ಆರೋಪ ಮಾಡ್ತೀರಾ ಅವ್ರ ಮೇಲೆ, ನನ್ನ ಮೇಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅಂತ. ಏನದ ಹೌದು. ಸರ್ ಆ ಪ್ರಕರಣ, ಯಾವಾಗ ನಡೀತು, ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಿತ್ತು. ಇದು ಒಂದು 4-5 ವರ್ಷದ ಹಿಂದ್ಗಡೆ ಹಾ ಏನ್ ನಾವು ಒಂದು ಆರ್ ಶಂಕರ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಅಂತ ಹೇಳಿ ಪ್ರತಿ ಹುಣ್ಣಿಮೆಗೆ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅಂದ್ರೆ ಅರ್ಚಕರ ಕೆಲಸ ಮಾಡ್ತಾ ಇದ್ರಿ? ಹೌದು, ಹೌದು. ಪುರೋಹಿತ ಹಾ. ಇದಕ್ಕೆ Okay. ಪೂಜೆ ನಡೆಸೋದಕ್ಕೆ ಹೋಗ್ತಾ ಇದ್ವಿ. ಹಾ ಆ ಸಮಯದಲ್ಲಿ ರಾಜುಗೌಡ ಅವ್ರ ಆಫೀಸ್ಗೂ ಪ್ರತಿ ಶುಕ್ರವಾರ ಪೂಜೆಗೆ ಹೋಗ್ತಾ ಇದ್ವಿ. ಓಕೆ. ಏನಾಗತ್ತೆ, ಈ ಇವರು ಒಂದು ಲೇಔಟ್ ಮಾಡಿರ್ತಾರೆ, ಹಾ ಎಬಿಡಿ ಲಗೇಸಿಯಾ ಅಂತ. ಹಾ 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 ಆ ಇದ್ರಲ್ಲಿ ನಮ್ಮವ್ರಿಗೆ ಒಂದು 4 ಸೈಟ್ಗಳು ಕೊಡಿಸ್ತೀನಿ ನಾನು. ಓಕೆ. ನಮ್ದೇ ಆಫೀಸು, ಗೊತ್ತಿರೋರ್ದು, ಹಾ, ಹಾ, ಹಾ. ಪರವಾಗಿಲ್ಲ ಅಂತ. ಓಕೆ, ಅಂದ್ರೆ ಅರ್ಚಕರಿಗೆ. ಅರ್ಚಕರಿಗೆ ಅಂದ್ರೆ ನಮ್ಗೆ ಗೊತ್ತಿರೋ ಪರಿಚಯಸ್ಥರಿಗೆ ಓಕೆ ಓಕೆ. ಕೊಡಿಸಿದಾಗ ಅದೇನಾಗತ್ತೆ, ಲೇಔಟ್ ಡಾಕ್ಯುಮೆಂಟ್ಸ್ ಬೋಗಸ್ ಅನ್ನೋದು ಗೊತ್ತಾಗತ್ತೆ. ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಈ ಇದು ಇವಾಗ ಒಬ್ರು ಯಾರೋ ಒಂದು ಮಹಿಳೆ ಒಂದು ಆರೋಪ ಮಾಡಿದ್ದಾರೆ ನೋಡಿ, ನಮ್ದು ಖಾತಾ ಮಾಡಿಸ್ತೀವಿ ಅಂತ ಹೇಳಿ. ಹಾ 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 ಆ ಮಹಿಳೆದು ಅವತ್ತು ಆಫೀಸಲ್ಲಿ ಗಲಾಟೆ ಆಗತ್ತೆ. ಖಂಡಿತ ಹೌದು, ಆ ಅಮ್ಮನ್ನ ಇವರು ಹೊಡೆದಿದ್ದು ನಿಜ ಆಫೀಸಲ್ಲಿ. ಹಾ ಆವತ್ತೇ ಶುಕ್ರವಾರದ ದಿನನೇ ಇದು ನಾವು ಪೂಜೆಗೆ ಹೋಗೋ ಸಮಯದಲ್ಲಿ ಅವ್ರನ್ನ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇರ್ತಾರೆ ಆಫೀಸಲ್ಲಿ. ಓಕೆ. ನನಗ್ ಭಯ ಬಿದ್ದು ನಾನು ಆಫೀಸಿಂದ ಆಚೆ ಬಂದ್ಬಿಡ್ತೀನಿ. ಹಾ 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 ಬೇಡ, ಈಗ ಯಾಕೋ ವ್ಯವಹಾರ ಸೆಟ್ ಆಗ್ತಾ ಇಲ್ಲ ಅಂತ. ಹಾ ಒಂದು ಸೈಟ್ ಬಂದು 50-60 ಲಕ್ಷ ರೂಪಾಯಿ ಹೋಗುತ್ತೆ. ಹಾ ಈ ಸೈಟ್ ಏನಾಗತ್ತೆ ಅಂದ್ರೆ, ಈ LIC ಅವರು ಇನ್ನೊಬ್ರು HDFC ಬ್ಯಾಂಕ್ ಅವ್ರೇನೋ ಇವ್ರ ದಾಖಲಾತಿಗಳೇ ಎಲ್ಲ ಬೋಗಸ್ ಆದ್ರೂ ಲೋನ್ ಮಾಡ್ಕೊಟ್ಬಿಡ್ತಾರೆ ಇವ್ರು ಓಕೆ ಓಕೆ. ಪುಣ್ಯಾತ್ಮನಿಗೆ. ಹಾ ಈ ತರ ಭಯ ಬಿದ್ದು ನಾನೇನ್ ಮಾಡ್ತೀನಿ, ಸೈಟ್ಗಳು ತಗೋಬಿಟ್ರಿ ಅಂತ ಹೇಳಿ ಸ್ವಲ್ಪ ನಮ್ಮವ್ರಿಗೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಆವಾಗ ಏನ್ ಮಾಡ್ತಾರೆ, ಇವ್ರ ಹೆಂಡತಿ ಇಬ್ರು ಸೇರ್ಕೊಂಡು ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ. ಏನ್ ಹಿಂಗೆಲ್ಲ ಇದ್ ಮಾಡ್ತೀರಾ, ಹಂಗೆ ಹಿಂಗೆ ಅಂತ. ನಾನು ಇಲ್ಲ ಅಣ್ಣ, ನಂಗೆ ಬೇಡ ಈ ತರ ವ್ಯವಹಾರಗಳು. ಯಾಕಂದ್ರೆ ನಾವೇನೋ ಒಂದು ಅರ್ಚಕೃತ್ಯ ಮಾಡ್ಕೊಂಡಿರೋರು, ಇದ್ರಲ್ಲಿ ತಗ್ಲಾಕೊಂಡ್ರೆ ಮತ್ತೆ ನಾವೆಲ್ಲಿಂದ ಕೋಟ್ಯಾಂತರ ರೂಪಾಯಿ ತಂದ್ಕೊಂಡ್ ಅಂದಾಗ ಅವರು ಒಂದು 20-30 ಸತಿ ಹೇಳ್ತಾರೆ, ಇಲ್ಲ ನೀವು ಮಾಡಿ ಇದ್ರಲ್ಲೆಲ್ಲ ಮತ್ತೆ ಕೆಟ್ಟದಾಗತ್ತೆ, ಹಂಗೆ ಹಿಂಗೆ ಅಂತ. ನಾ ಇಲ್ಲ ಅಂದಾಗ ಆರ್ ಶಂಕರ್ ಮನೆ ಪೂಜೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವ್ರ ಪಟಲಂ ನಾನು ಒಂದು ಫೋಟೋ ಬೇಕಾದ್ರೆ ಕಳಿಸ್ಕೊಡ್ತೀನಿ ನೋಡಿ, ಅವ್ರ ಮಣಿ ಅಂತ. ಪೂಜೆ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅವಂದೇ, ಯಾರ್ದು ರಾಜೀವ್ ಗೌಡದೇ ಇಂಡಿಕಾ ಕಾರಲ್ಲಿ ಬಂದು ಆ ಪಟಾಲಂ ಬಂದು ಅಡ್ಡಗಟ್ಟಿ ನನ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೈಗೆಲ್ಲ ಆಕ್ಚುಲಿ ಅವ್ರು ಸಾಯಿಸ್ಬಿಡ್ಬೇಕು ಅಂತ ಬಂದಿದ್ದು. ಏನೋ ಅವಾಗ ನಮ್ ಶಕ್ತಿ ಇತ್ತು, ಒಂದ್ ಸ್ವಲ್ಪ ಓಡಾಡ್ತಾ ಇದ್ವಿ. ತಲೆಗೆ ಲಾಂಗಲ್ ಹಾಕಕ್ ಬಂದ್ರು, ಕೈ ಅಡ್ಡ ಇಟ್ಬಿಟ್ಟೆ, ಎಡಗೈ ಅಡ್ಡ ಇಟ್ಟಾಗ ಎಡಗೈ ಮುರಿದೋಗ್ಬಿಡುತ್ತೆ. ಮುರಿದೋಗಿದ ತಕ್ಷಣ ಏನ್ ಮಾಡ್ತೀನಿ, ನಾನು ಓಡಕ್ ಸ್ಟಾರ್ಟ್ ಮಾಡ್ತೀನಿ. ಅವರೆಲ್ಲ ಗುಂಪು ಇದ್ರೂನುವೆ ಈ ಫಿಲಂ ಸ್ಟೈಲ್ ಅಲ್ಲಿ ಯಾವ ರೀತಿ ಓಡಿಸ್ತಾರೆ, ಆಟಾಡಿಸ್ತಾರೆ, ಆತರ ಆಟಾಡಿಸ್ತಾರೆ. ನಾನು ಅವತ್ತು ಶರ್ಟ್ ಹಾಕಿರ್ಲಿಲ್ಲ, ನಾನು ಹಾಕೊಟ್ರೆ ಶಾಲ್ವನ್ನೇ ಕೈ ಕಟ್ಕೊಂಡು ಒಂದು ಯಾಕಂದ್ರೆ ಔಟರ್ ರಿಂಗ್ ರೋಡ್ ಅಲ್ಲಿ ಗಾಡಿಗಳು ಹೆವಿಯಾಗಿ ಓಡಾಡ್ತಾ ಇರುತ್ತೆ. ಹೌದೌದು. ನಡೀ ರೋಡಲ್ಲೇ ಈ ತರ ಮಾಡಿದಾಗ ಒಂದು TT ಬರುತ್ತೆ, TTಗೆ ಅಡ್ಡ ನಿಂತ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ಈ ಪಟೋಲಂ ಇದನ್ನೆಲ್ಲ TTಗೆ ಅಡ್ಡ ನಿಂತ್ಕೊಂಡಿದ ತಕ್ಷಣ ಅದ್ರಲ್ಲಿರೋರೆಲ್ಲ ಜನ ಇಳಿತಾರೆ. ಆ ಜನ ಇಳಿದ ತಕ್ಷಣ ಇವರು ಪಟೋಲಂ ಓಡಾಟ ಹಾಕ್ತಾರೆ. ಈ ಪುಣ್ಯಾತ್ಮರು ಕಾರ್ ತಂದಿರೋರು ಏನ್ ಮಾಡ್ತಾರೆ, ಆ ಕಾರ್ ಸೀದಾ ತಗೊಂಡು ರಾಜುಗೌಡ ಆಫೀಸ್ ಹತ್ರನೇ ನಿಲ್ಲಿಸ್ತಾರೆ. ನಾನ್ ರಾತ್ರಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಹೋಗಿ ಸೇರ್ಕೊಂತೀನಿ. ಸೇರ್ಕೊಂಡಾದ್ಮೇಲೆ ಅಲ್ಲಿಂದ ನಾವು ಒಂದು ಕಂಪ್ಲೇಂಟ್ ಆಗತ್ತೆ, ಗೋವಿಂದರಾಜ್ಪುರ ಲಿಮಿಟ್ಸ್ ಬರುತ್ತೆ ಅದು. ಆವತ್ತು ರಾತ್ರಿ ಇನ್ಸ್ಪೆಕ್ಟರ್ಗಳು ಎಲ್ರೂ ಬಂದು, ASI ಎಲ್ರೂ ಬಂದು ಅವತ್ತು ನನ್ನನ್ನೆಲ್ಲ ವಿಚಾರಣೆ ಮಾಡಿ ರಾತ್ರಿ 11 ಗಂಟೆಗೆ ಆಗಿದ್ದು, ಬೆಳಗಿನ ಜಾವ 5 ಗಂಟೆ ಒಳಗಡೆನೆ ಪತ್ತೆ ಹಚ್ಬಿಟ್ರು ಯಾರು ಇದನ್ನ ಮಾಡಿದ್ದು ಏನು ಅಂತ. ಓಕೆ. ಅಂದ್ರೆ ಅವರು ಹಲ್ಲೆ ಮಾಡೋದಕ್ಕೆ ಏನೋ ಮಾರಕತ್ರೆಗಳೆಲ್ಲ ತಗೊಂಡ್ಬಂದಿದ್ರ ಸರ್? ಹೌದು, ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ. ಇವಾಗ ಫೆಬ್ರವರಿ 22ಕ್ಕೆ ಫೈನಲ್ ಜಡ್ಜ್ಮೆಂಟ್ ಇದೆ. ಈ ಫೈನಲ್ ಜಡ್ಜ್ಮೆಂಟ್ ಇರ್ಬೇಕಾದ್ರೂ ಏನ್ ಮಾಡ್ತಾನೆ, ಅವನ ಹೆಸರು ಮೇಲೆ ನಾನು ಇಲ್ಲ ಅರ್ಹರ ಅಂತಂದ್ರು ನಾನು ರಾಜುಗೌಡನ್ನೇ ಇದ್ರಲ್ಲಿ ಇದ್ ಮಾಡ್ಬೇಕು ಅಂತ ಹೇಳ್ತೀನಿ. ಆವಾಗ ಬಂದು ಏನ್ ಮಾಡ್ತಾನೆ, ನಮ್ ತಂದೆ ತಾಯಿಗಳ ಹತ್ರ ಬಂದು ಅವ್ರಿಗೆ ಬೆದರಿಕೆ ಆಗ್ತಾನೆ, ನೋಡಿ ಇಷ್ಟೆಲ್ಲ ಮಾಡಿದೀವಿ, ನಿಮ್ಮನ್ನೇನೋ
ಉಳಿಸೋದೇನ್ ದೊಡ್ಡ ವಿಚಾರನ. ನನ್ನ ಹೆಸರು ಬರಬಾರ್ದು ಇದ್ರಲ್ಲಿ. ನಾ ಹುಡುಗರ ಹೆಸರು ಹೇಳ್ತೀನಿ, ಆ ಹುಡುಗರನ್ನ ಫಿಟ್ ಮಾಡಿ ಜೈಲು ಕಳ್ಸಕ್ ಹೇಳ್ತೀನಿ, ನಿಮ್ಗ್ ಬೇಕಾದ ದುಡ್ಡು ಕೊಡ್ತೀನಿ ಅಂತಾರೆ. ನಾವ್ ₹1 ತಗೊಳಲ್ಲ. ಬೇಡ, ನೀವ್ ಇಷ್ಟೆಲ್ಲಾ ಮಾಡಿದೀರಾ, ದುಡ್ಡು ಬೇಡ ಅಂತ ಹೇಳಿ ಕಳಿಸ್ಬಿಡ್ತೀವಿ. ಸರ್, ಪ್ರಾರಂಭದ ದಿನಗಳಲ್ಲಿ ನಾವು ನೋಡಿದ್ವಿ ಸರ್. ಯಾಕಂದ್ರೆ ಅವ್ರು ಇನ್ನೂ ರಾಜಕೀಯಕ್ಕೆ ಬಂದಿರ್ಲಿಲ್ಲ. ಪಾದಾರ್ಪಣೆ ಮಾಡುವಾಗಲೇ ನೀವು ಅವ್ರ ಜೊತೆನಲ್ಲಿದ್ರಿ, ಅವ್ರಿಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ ಅಂತ ಕೇಳ್ಪಟ್ಟಿದ್ವಿ. ಖಂಡಿತ. ಅವ್ರು ಇದರಲ್ಲಿ ಮ್ಯಾನೇಜರ್ ಪೋಸ್ಟ್ ತರನು ಕೊಟ್ಟು, ನಾನೇ ಅವ್ರ ಮುಂದೆ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಪ್ರತಿಯೊಂದು ಹೆಜ್ಜೆಗೂ ಅವ್ರನ್ನ ಇದ್ ಮಾಡಿಸ್ತಾ ಇದ್ವಿ. ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಈ ಕೋವಿಡ್ ಟೈಮ್ ಅಲ್ಲಿ ಏನೋ ಆಹಾರ ಕಿಟ್ ಎಲ್ಲ ಕೊಟ್ಟಿದ್ರು. ಖಂಡಿತ ಆಹಾರ ಕಿಟ್ಗಳು ಕೊಟ್ರು, ನಮ್ ಬ್ರಾಹ್ಮಣರಿಗೂ ಕೊಟ್ರು. ನೋಡಿ, ಆಹಾರ ಕಿಟ್ಗಳು ಕೊಡೋದ್ ಒಂದ್ ಕಡೆ, ಜನರ ಹತ್ರ ದುಡ್ಡು ವಸೂಲು ಮಾಡಿ ಹೀಗೆ ನಮ್ ಬ್ರಾಹ್ಮಣರಿಗೆ ಕೊಡೋದು. ಒಂದು ₹100 ಕೊಟ್ಟು ಒಂದ್ ₹10,000 ಕಿತ್ಕೊಳ್ಳೋದು. ಈ ತರ ವ್ಯವಹಾರ ಮಾಡ್ಬಿಟ್ಟ. ಆಮೇಲೆ ನಿಮ್ದು ಒಂದು ಕಾರ್ಯಕ್ರಮ ಮಾಡಿದ್ರೆ ಸರ್ ನೀವು, ರಾಜ್ಯ ಮಟ್ಟದ್ದು ನಿಮ್ದು ಬ್ರಾಹ್ಮಣ ಯುವಕರ ಸಂಘದ್ದು. ಅದ್ ಮಾಡಿದ ಸಂದರ್ಭದಲ್ಲಿ ನೀವು ವೇದಿಕೆ ಮೇಲೆ ತುಂಬಾ ಆಕ್ರೋಶಭರಿತವಾಗಿ ಮಾತಾಡ್ತೀರಾ. ಎಲ್ಲೂ ಕೂಡ ರಾಜೀವ್ಗೌಡ ಅವ್ರ ಹೆಸರನ್ನ ಹೇಳೋದಿಲ್ಲ. ಯಾಕೆ ಅವಾಗ ಅವ್ರ ಹೆಸರು ಹೊರಗಡೆ ತರಲಿಲ್ಲ ಅಂತ ಹೇಳದ್ನಲ್ಲ. ಇವಾಗ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ರಿ ಅಷ್ಟೇ ನೀವು ಕಾರ್ಯಕ್ರಮದಲ್ಲಿ. ಹೌದೌದು, ಈ ಸಂಘಟನೆ ಕಟ್ಟಿದ್ದೇ ಅವನಿಂದ. ಏನ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಯುವಕರ ಸಂಘ ಪ್ರಾರಂಭ ಆಯ್ತು, ನಾವು ಎಲ್ಲ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಬ್ರಾಹ್ಮಣ ಸಂಘ ಕಟ್ಟಿದ್ದೇ ಇವರಿಂದ. ಪುಣ್ಯಾತ್ಮನಿಂದ ನಮ್ ಸಂಘ ಉದ್ಭವ ಆಗಿದ್ದು. ಆ ಸಮಯದಲ್ಲಿ ನಮ್ಗೆ ಭಯ ಇಟ್ಬಿಟ್ಟಿದ್ನಲ್ಲ, ಇವೆಲ್ಲ ಆಚೆ ಓಡಾಡಿ ನೋಡೋಣ ಹಂಗೆ ಹಿಂಗೆ ಅಂತ. ಅದಕ್ಕಾಗ ಆ ಮನುಷ್ಯನ ಹೆಸರು ಹೇಳಕ್ಕೆ ನಮ್ಗೆ ಭಯ ಆಗಿತ್ತು. ಅಂದ್ರೆ ನೀವು ಪ್ರಾಣ ಬೆದರಿಕೆ ಇದ್ರಲ್ಲಿ ಏನು ಕೇಸ್ ಏನೋ ದಾಖಲು ಮಾಡಿಲ್ಲ? ಅಲ್ಲಲ್ಲ, ಇದೆ. ಇವಾಗ ಗೋವಿಂದರಾಜಪುರ ಸ್ಟೇಷನ್ ಅಲ್ಲಿ 17/2017 FIR ನಂಬರ್. ಯಾರು ಈ ನನ್ನನ್ನು ಅಟ್ಯಾಕ್ ಮಾಡಿ ಹೊಡೆದ್ರು ಅವ್ರನ್ನ ಜೈಲ್ಗೂ ಕಳ್ಸಿದೀವಿ. ಮತ್ತೆ ಇವಾಗ ಬೇಲ್ ಮೇಲೆ ಆಚೆ ಇದಾರೆ. ನಿಮ್ಗೊಂದು ಫೋಟೋ ಕಳ್ಸಿಕೊಡ್ತೀನಿ ನೋಡಿ. ಅವನ ಹೆಸರು ಮಣಿ ಅಂತ. ಆ ಫೋಟೋದಲ್ಲಿರೋಂತವನೇ ರಾಜೀವ್ಗೌಡನ್ ಜೊತೆನೆ ಇದ್ದಾನೆ. ಅವನೇ ಮಾಡಿರೋದು ಈ ಕೆಲ್ಸನ. ಇವಾಗ ಈ ಫೆಬ್ರವರಿ 22 ಏನೋ ಇದೆ ಲಾಸ್ಟ್, ಇದ್ರ ಕೋರ್ಟ್ ಅಲ್ಲಿ ಇದೆ, ನಡೀತಾ ಇದೆ ಕೇಸ್. ಅಂದ್ರೆ ಇವಾಗ ಇಷ್ಟು ದಿನ ಇಲ್ದೇ ಇರೋಂತ ವಿಚಾರ ಈಗ ಯಾಕೆ ತಾವು ಅವ್ರ ಹೆಸರು ತಗೊಂಡ್ ಮುಂದೆ ಬಂದ್ರಿ ಅಂತ? ತಗೊಂಡ್ ಮುಂದೆ ಬರೋದಂತಲ್ಲ ಸರ್, ಜನರಿಗೆ ಗೊತ್ತಾಗ್ಬೇಕಲ್ಲ ಸರ್. ಇವಾಗ ನೋಡಿ, ಪೌರಾಯುಕ್ತ ಇವ್ರಿಗೆ, ಶಿಡ್ಲಘಟ್ಟ ಇವ್ರಿಗೆ ಧಮಕಿ ಎಲ್ಲ ಮಾತಾಡೋದಾಗ ನಮ್ ನಾವು ಅಳಿಲ್ ತೋಡ್ಕೋಬೇಕಲ್ಲ ಪ್ರಜೆ ಯಾವ ರೀತಿ ಮನುಷ್ಯ. ಯಾಕಂದ್ರೆ ನಾವೇ ಮನುಷ್ಯನ ಮುಂದೆ ಬರೋದಕ್ಕೆ ಎಲ್ಲ ನಿಂತ್ಕೊಂಡು ಮಾಡಿದ್ದು. ಇವತ್ತಿನ ದಿನ ಅವ್ರಿಗೆ ಆತರ ಇದ್ ಮಾಡಿದಾನೆ. ಇನ್ ಮುಂದೆ ಬೇರೆ ಎಲ್ಲ ಮಾಡ್ಬೋದಲ್ಲ. ಅಪ್ಪಿ ಶಾಸಕ ಆಗೋಗಿದ್ದಿದ್ರೆ ಏನ್ ತಮಾಷೆ. ಶಿಡ್ಲಘಟ್ಟ ಅನ್ಬೇಕಾದ್ರೆ ಅವನು ಶಿಡ್ಲಘಟ್ಟದಲ್ಲಿರೋ ಗೌರ್ಮೆಂಟ್ ಕಚೇರಿಗಳು ಬೇಕಾದ್ರೂ ಮಾರ್ಬಿಡ್ತಾರ ಅಂತ ಆಸಾಮಿ. ಇವಾಗ ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ಒಂದೊಂದಾಗ ಬರ್ತಾ ಇದೆ. ಸುಮಾರು 16 ಕೇಸೇನೋ ಅವ್ರ ಮೇಲೆ ಇದೆ ಅನ್ನೋದು ಗೊತ್ತಾಗಿದೆ ಸರ್. ಅಯ್ಯೋ, 16 ಅಲ್ಲ, 120 ಇದೆ ಅಂತೆ. ನೋಡಿ, ಒಬ್ಬೊಬ್ರೆ ಬರ್ತಾರೆ. ನಮ್ಮಂತವ್ರಿಗೆ ಮಾಡಿರೋರೆ ನನಗೆ ಫೋನ್ ಮಾಡಿ, ಅಣ್ಣ ನಾನ್ ನಿಮ್ಗೆ ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ನಮ್ಗೆ ಸಮಯದ ಅಭಾವ ಇರೋದ್ರಿಂದ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ ಅಷ್ಟೇ. ಅವ್ರದ್ದು ರಾಜಕೀಯ ಪ್ರಾರಂಭದ ದಿನದಲ್ಲಿ ಸರ್ ನಾನ್ ನೋಡಿದಂಗೆ ಆಲ್ಮೋಸ್ಟ್ ನೀವು ತಿಂಗಳಾನುಗಟ್ಲೆ ಊಟ ನಿದ್ದೆ ಇಲ್ದೆ ಕೆಲಸ ಮಾಡಿದ್ರಿ ಅವಾಗ. ಹೌದು, ಖಂಡಿತ. ಅವಾಗ ಮನೆಗಳಿಗೆ ಬರ್ತಾ ಇರ್ಲಿಲ್ಲ ನಾವು. ಎಲ್ಲ ಐಪನ್ಗೋಸ್ಕರ ಪ್ರಾಣ ಒತ್ತೆ ಇಟ್ಬಿಟ್ಟಿದ್ವಿ. ಮನೆಗೆ ಬರ್ದಿರ ಅಷ್ಟು ವರ್ಕ್ ಮಾಡ್ತಾ ಇದ್ವಿ ರಾತ್ರಿ ಆಗ್ಲು ಅಂತೀರ. ತಾವು ಕೂಡ ಆಭರಣ ಪ್ರಿಯರು ಸರ್. ಹಲ್ಲೆ ಆಗಿರೋ ಟೈಮಲ್ಲೂ ತಾವು ಹೇಳಿದ್ರಿ ಒಂದ್ಸಲ ನನ್ ಮೇಲೆ ಹಾಕಿದಂತ ಚಿನ್ನ ಒಡವೆಗಳನ್ನ ಕೂಡ ಎತ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅಂತ. ಹೋಗಿದ್ರು, ಸಿಕ್ತು ಕಿತ್ಕೊಂಡ್ ಹೋಗಿದ್ರಲ್ಲ. ಮೊಬೈಲ್ಗಳು 1-2, ಕ್ಯಾಶು ಮತ್ತೆ 60 ಗ್ರಾಮ್ ಚೈನ್ ಎಲ್ಲ ಕಿತ್ಕೊಂಡು ಹೋಗಿದ್ರು. ಅದನ್ನ ರಿಕವರಿ ಮಾಡಿದ್ರು ಪೊಲೀಸರು. ಇವಾಗ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನಿಲ್ಲ, ಇವಾಗ ನೋಡಿ, ಇಂತ ಮಹಾನ್ ಭಾವರು ಯಾವ ರೀತಿ ಅಂದ್ರೆ ₹100 ಯಾಕೆ ₹10,000 ಎತ್ತೋರು ಇರ್ತಾರೆ. ನಾವೇನೋ ಸಹಾಯ ಮಾಡ್ತಾರೆ ಅಂತ ಅವ್ರು ಸಹಾಯ ಪಡೆಯುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾವ ರೀತಿ, ಆ ವ್ಯಕ್ತಿ ಹಿನ್ನೆಲೆ ತಿಳ್ಕೊಂಡು ಅವ್ರು ಸಹವಾಸ ಮಾಡ್ಬೇಕು ಅನ್ನೋದು ಸಮಾಜಕ್ಕೆ ಹೇಳ್ತೀವಿ. ಧನ್ಯವಾದ ಸರ್. ಮಿತ್ರರ ಜೊತೆ ಮಾತಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.